ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಏನಪ್ಪ ಬಿಸಿ ಬಿಸಿ ರೊಟ್ಟಿ ತೋರ್ಸಕತ್ತಾಳ ಅನ್ಬೇಡ್ರಿ. ಇದು ಬಿಸಿ ರೊಟ್ಟಿ ಎಲ್ಲ ಮಸ್ತ್ ಕಡಕ್ ರೊಟ್ಟಿ ಐತಿ. ಅದ್ರ ಜೋಡಿ ಕಾಳು ಪಲ್ಯ, ಆಮೇಲೆ ಗಟ್ಟಿ ಮೊಸರು ನೋಡ್ರಿ. ಸೊ ಈ ಕಾಳು ಪಲ್ಯನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡತ್ತೀನಿ. ಸೊ ಇದು ನಾನು ಮಾಡಿರುವಂತಹ ಪಲ್ಯ ನೋಡ್ರಿ, ಮಡಕಿ ಕಾಳದ ಪಲ್ಯ ಮಾಡೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ನಾವು ಉತ್ತರ ಕರ್ನಾಟಕ ಸೈಡ ನೀವು ಮಡಕಿ ಕಾಳು ಉಸಳಿ ತಿಂದಿರ್ತೀರಿ, ಮಡಕಿ ಕಾಳನ್ನ ಪಲ್ಯ ತಿಂದಿರಂಗಿಲ್ಲ. ಸೊ ಈ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡಕತ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇಲ್ಲಾಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಅದರದ್ದು ನೋಟಿಫಿಕೇಷನ್ ಬರ್ತೈತಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲೇ ರಾತ್ರಿನ ನೋಡ್ರಿ ಮಡಕಿ ಕಾಳು, ಒಂದು ಸ್ವಲ್ಪ ವಟಾಣಿ, ಆಮೇಲೆ ಹಸಿ ಶೇಂಗಾನ ನೆನೆಸಿಟ್ಕೊಂಡಿದ್ದೆ. ಸೊ ನೆನೆಸಿಟ್ಕೊಳ್ಳೋದ್ರಿಂದೆಲ್ಲ ಪಲ್ಯ ಜಲ್ದಿ ಕುದ್ದು ಬಿಡ್ತೈತಿ, ಆಮೇಲೆ ಟೇಸ್ಟಿ ಆಗ್ತೈತಿ. ನೀವು ಹಂಗೆ ಡೈರೆಕ್ಟಾಗಿ ಮಾಡಿದರೆ ನಡ್ಬಾರ್ಕೊಂದೊಂದು ಬಿರುಸು ಉಳಿತಾವ. ಸೊ ಅದು ಪಲ್ಯ ರುಚಿ ಆಗಂಗಿಲ್ಲ. ಸೊ ನೋಡಿರಿ, ನಾನಿಲ್ಲಿ ಮೊಳಕೆ ಬರೆಸಿಲ್ಲ, ಜಸ್ಟ್ ಬರೀ ನೆನೆಸಿಟ್ಕೊಂಡಿನಿ, ನೀರೊಳಗನೆ ನೆನೆಸಿಟ್ಕೊಂಡಿನಿ. ನೆನೆಸಿಟ್ಕೊಂಡ್ಮೇಲೆ ಅದ್ರ ಜೊತೆಗೆ ನಾನಿಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿನಿ, ಆಮೇಲೆ ಹಸಿ ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿನಿ. ನೆನೆಸಿಟ್ಕೊಂಡಿರುವಂತಹ ಕಾಳನ್ನು ಒಂದು 15 ನಿಮಿಷ ಕಡ್ಯಾಕನ್ನು ಹಂಗೆ ಒಂದು ಬೊಗಣಿ ಒಳಗೆ ಕುದಿಸಾಕಿಟ್ಕೊಂಡಿನಿ. ಯಾವುದೇ ಕಾರಣಕ್ಕೂ ನೀವು ವಿಸಿಲ್ ಹಾಕ್ಸಕ್ಕೆ ಹೋಗ್ಬೇಡ್ರಿ, ಕುಕ್ಕರ್ನಾಗ ಕುದಿಸ್ಬೇಡ್ರಿ. ಕುಕ್ಕರ್ನಾಗ ಕುದಿಸೋದ್ರಿಂದ ಏನಾಗ್ತೈತೆ ಅಂದ್ರೆ ಕಾಳುಗಳು ಭಾಳ ಹಣ್ಣು ಕುದ್ದು ಬಿಡ್ತಾವೆ, ಪಲ್ಯ ಫುಲ್ ರಾಡ್ ಆಗಿಬಿಡ್ತೈತಿ. ಯಾವಾಗಲೂ ಸಜ್ಜಿ ರೊಟ್ಟಿ ಜೋಡಿ, ಕಟಕ್ ಜೋಳದ ರೊಟ್ಟಿ ಜೋಡಿ ಅಥವಾ ಬಿಸಿ ಜೋಳದ ರೊಟ್ಟಿ ಎಲ್ಲ ಜೊತೆಲ್ಲ ನೀವು ಕಾಳು ಪಲ್ಯ ಒಂದು ಸ್ವಲ್ಪ ಉದುರಾಗಿದ್ರನ್ನ ರುಚಿ ಬರ್ತೈತಿ. ನಾನಿಲ್ಲೇ ಒಂದು ಬೊಗಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿಲ್ಲ, ಬರೀ ಜೀರಿಗೆ ಆ್ಯಡ್ ಮಾಡ್ಕೊಂಡಿನಿ. ಜೀರಿಗೆ ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾವೇನು ಹಸಿ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ನಾವು ಉಪ್ಪು ಹಾಕಿ, ಅಲ್ಲ ಬೆಳ್ಳುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿನ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಜಜ್ಜು ಕಲ್ಲೊಳಗನ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳಕತ್ತೀನಿ. ನೀವು ಯಾವುದೇ ಕಾರಣಕ್ಕೂ ಅಲ್ಲ, ಕಾಳು ಪಲ್ಯಕ್ಕೆ ಯಾವಾಗಲೂ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರನ್ನ ರುಚಿ ಆಕೈತಿ. ಮಸಾಲೆ ಖಾರಕ್ಕಿಂತನೂ ಹಸಿ ಖಾರ ಕಾಳು ಪಲ್ಯಗೆ ರುಚಿ ಆಕೈತಿ ನೋಡ್ರಿ ಸ್ನೇಹಿತರೆ. ಎಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡಿದ್ವಿ. ಫ್ರೈ ಮಾಡಿ ಆದಮೇಲೆ ನಾವೇನು ಮಾಡತ್ತೀವಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಉಳ್ಳಾಗಡ್ಡಿನೂ ಇದ್ರೊಳಗೆ ಹಾಕಿ ಚೆಂದಾಗೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋ ತನಕ ನೀವು ಇದನ್ನು ಬಿಸಿ ಮಾಡ್ಕೊರಿ. ಬಿಸಿ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ನೀವು ಕಾಳೇನು ಕುದಿಯಾಕೆ ಇಟ್ಕೊಂಡಿರ್ತಿರಲ್ಲ, ನೀರು ಸಮೇತನ ಅವಷ್ಟು ಕಾಳನ್ನು ಇದ್ರೊಳಗೆ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ರಂದ್ರೆ ಮಾಡ್ಕೊಂಡು ಒಂದು 10ರಿಂದ 15 ನಿಮಿಷ ಇದನ್ನು ಕುದಿಸ್ಕೋರಿ. ನಿಮ್ದು ಮಸ್ತ್ ಮಡಕಿ ಕಾಳದ ಪಲ್ಯ ನೋಡ್ರಿ ಬಿಸಿ ಬಿಸಿಯಾಗಿ ರೆಡಿ ಆಗಿಬಿಡ್ತೈತಿ. ನಾವಂತೂ ಇದನ್ನು ಕಟ್ಟಿ ರೊಟ್ಟಿ ಜೋಡಿ ತಿಂದ್ವಿ. ಈಗಂತೂ ನೋಡ್ರಿ ಸಂಕ್ರಾಂತಿ ಹಬ್ಬ ಮುಗ್ದದ ಮನ್ಯಾಗ ಸಿಕ್ಕಾಪಟ್ಟಿ ಸಜ್ಜಿ ರೊಟ್ಟಿ ಸ್ಟಾಕ್ ಇರತ್ತವ. ದಿನ ಒಂಥರ ಕಾಳು ಪಲ್ಯ, ಕಾಯಿ ಪಲ್ಯ, ಸಜ್ಜಿ ರೊಟ್ಟಿ ಜೋಡಿ ಹೊಂದ್ಕೊಳ್ಳುವಂಗೆ ಪಲ್ಯ ಮಾಡೋದೈತಿ. ಸೊ ನಿಮ್ಗೆ ನೀವು ವಿಡಿಯೋ ನೋಡಿರಲಿಲ್ಲ ಅಂತಂದ್ರೆ 3ರಿಂದ 4 ಥರ ಸಜ್ಜಿ ರೊಟ್ಟಿ ಜೊತೆ ಸೂಟ್ ಆಗುವಂತಹ ಅಥವಾ ಟೇಸ್ಟ್ ಕೊಡುವಂತಹ ಪಲ್ಯಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಸೊ ಸ್ನೇಹಿತರೆ, ನೀವು ಇನ್ನೂವರೆಗೂ ನೋಡಿರಲಿಲ್ಲ ಅಂತಂದ್ರೆ ವಿಡಿಯೋ ನೋಡ್ಕೊಂಡು ಬರ್ರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ಸೊ ನೋಡಿರಿ, ಇದನ್ನು ಒಂದು 10 ನಿಮಿಷ ನೀವು ಒಂದು ಮುಚ್ಚಳ ಮುಚ್ಚಿ ಚೆಂದಾಗಿ ಕುದಿಸ್ಕೊಂಡ್ರಿ ಅಂದ್ರೆ ಚೆಂದಾಗಿ ಎಲ್ಲ ಮಸ್ತ್ ಉಪ್ಪು ಖಾರ ಹತ್ಕೊಂಡು ಪಲ್ಯ ರೆಡಿ ಆಗಿಬಿಡ್ತೈತಿ. ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಗಾರ್ನಿಷ್ ಮಾಡ್ಕೊಂಡಿನಿ. ಜಾಸ್ತಿ ಏನು ಕುದಿಸೋದು ಬೇಡ ಈಗ. ಸೊ ಬಿಸಿ ಬಿಸಿಯಾಗಿನೂ ತಿನ್ಬೋದು, ಅಥವಾ ಪಲ್ಯ ತಣ್ಣಗಾದ ಮೇಲೂ ನೀವು ರೊಟ್ಟಿ ಜೋಡಿ ಮೊಸರ ಹಿಂಡಿ ಹಾಕ್ಕೊಂಡು ಈ ಪಲ್ಯ ಟೇಸ್ಟ್ ಮಾಡಿ ಹೆಂಗಾಯಿತು ಅಂತ ನನಗೆ ಹೇಳ್ರಿ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಯಿತು ಸ್ನೇಹಿತರೆ. ನೀವು ಈ ಪಲ್ಯ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.